ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಧ್ಯಾ ವ್ಲಾಗ್ಸ್. ಇದು ಸ್ಯಾಟರ್ಡೇ ವ್ಲಾಗ್ ಫ್ರೆಂಡ್ಸ್. ಬೆಳಗ್ಗೆ ನಾವು ಸ್ಕೂಲ್ಗೆ ಹೋಗಿದ್ವಿ ಆ್ಯಂಡ್ ನಮ್ಮ ಹಸ್ಬೆಂಡ್ಗೆ ಸ್ಯಾಟರ್ಡೇ ವರ್ಕ್ ಇರಲಿಲ್ಲ. ಫ್ರೈಡೇ ಲೇಟ್ ಆಯಿತು ಅಂದ್ಬಿಟ್ಟು ಅಲ್ಲೇ ಸ್ಟೇ ಆಗಿ ಸ್ಯಾಟರ್ಡೇ ಬೆಳಗ್ಗೆ ಬಂದರು. ಅವ್ರು ಬಂದಿದ್ದೆ ರೆಡಿಯಾಗಿ ಸ್ಕೂಲ್ ಹತ್ರ ಬಂದರು. ನಾವು ಸ್ವಲ್ಪ ಆಚೆ ಹೋಗಿ ಫ್ರೂಟ್ಸ್ ಎಲ್ಲ ತಿಂದ್ಕೊಂಡು, ಕ್ಲಾಸ್ ಮುಗ್ದಿತ್ತು, ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಇತ್ತು, ಹಾಗಾಗಿ ಹೋಗಿ ಫ್ರೂಟ್ಸ್ ತಿಂದ್ಕೊಂಡು ಹಾಗೆ ಇವನಿಗೆ ಟೆಂಡರ್ ಕೊಕೊನೆಟ್ ಬೇಕು ಅಂತ ಇದ್ದ, ಅದು ಸ್ವಲ್ಪ ತಿನ್ನಿಸ್ಕೊಂಡು ಬಂದ್ವಿ. ಆ್ಯಂಡ್ ಇವತ್ತು ನಾವು ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಬೇಗ ಇಲ್ಲಿ ಏನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಷ್ಟೇ ನಾನು ಸ್ಕೂಲ್ ಹತ್ರ ಇದ್ದೆ. ಒಂದು 3:30 ಹಂಗೆ ಅಲ್ಲಿ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಮನೆಗೆ ಬಂದ್ವಿ. 4:00 4:30ಗೆ ನಾವು ಸ್ಟಾರ್ಟ್ ಮಾಡಿದ್ದು ಪಾತ್ರೆ ಎಲ್ಲ ಇಳಿಸೋಕ್ಕೆ. ಇವತ್ತು 4:00 ಸ್ಟಾರ್ಟ್ ಮಾಡಿದ್ರೆ 2 days ಆಯಿತು ಫ್ರೆಂಡ್ಸ್ ಅಡುಗೆ ಮನೆ ಒಂದೇ ಕ್ಲೀನ್ ಮಾಡೋಕ್ಕೆ. ಅಂದರೆ ನಮ್ಮ ಮನೆಯಲ್ಲಿ ದೊಡ್ಡ ಪಾತ್ರೆಗಳು ಜಾಸ್ತಿ ಇಲ್ಲ, ಹಂಗಾಗಿ ಕಮ್ಮಿನೇ ಪಾತ್ರೆ ಬೇಗ ತೊಳೆದು ಬಿಡ್ಬೋದು ಅನ್ನೋ ಮೈಂಡ್ ಸೆಟ್ಟಲ್ಲಿದ್ವಿ. ಬಟ್ ದೊಡ್ಡದಾದರೆ ಎಷ್ಟಿದ್ರೂ ಬೇಗ ತೊಳೆದು ಬಿಡ್ಬೋದು, ಬಟ್ ಚಿಕ್ಕವು ಎಷ್ಟು ತೊಳೆದ್ರೂ ಬೇಗ ಆಗಲ್ಲ. ಆ್ಯಂಡ್ ಬರೋವಾಗೇ ಸ್ವಲ್ಪ ಐಸ್ ಎಲ್ಲ ತೊಗೊಬಂದಿದ್ವಿ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಇವರು ಐಸ್ ತಿಂತಾ ಇದ್ದಾರೆ ಕೂತ್ಕೊಂಡು. ಆ್ಯಂಡ್ ನಾನು ಸ್ವಲ್ಪನೇ ಎಲ್ಲ ಪಾತ್ರೆ ಎತ್ಕೊಂಡು ಹೋಗಿ ಆಚೆ ಹಾಕ್ಕೋತಾ ಇದ್ದೆ. ನೋಡಿ ಫ್ರೆಂಡ್ಸ್, ಚಿಕ್ಕವು ಎಲ್ಲ ಕೆಳಗಡೆ ಇದ್ದಿದ್ದೆಲ್ಲ ಫಸ್ಟ್ ವಾಶ್ ಮಾಡಿ ಹಾಕ್ಬಿಡೋಣ, ಸ್ವಲ್ಪ ಜಾಗ ಆಗುತ್ತೆ. ಆಮೇಲೆ ದೊಡ್ಡವೆಲ್ಲ ಇಳಿಸ್ಬಿಟ್ಟು ಒಂದೇ ಸತಿ ಅಲ್ಲೆಲ್ಲ ಒರೆಸಿ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ತೊಳೆದು ಹಾಕ್ತಾಯಿದ್ದೀನಿ. ನಾನು ಎಲ್ಲರಿಗಿಂತ ನಮ್ಮ ಮನೇಲಿ ಕಮ್ಮಿ ಪಾತ್ರೆ ಇರೋದು, ಬೇಗ ಆಗಿಬಿಡುತ್ತೆ ಅಂತ ಅಂದ್ಕೊಂಡೆ. ಬಟ್ ಅದು ತಪ್ಪು ಫ್ರೆಂಡ್ಸ್. ಎಷ್ಟು ಪಾತ್ರೆ ಇದೆ ಅಂದರೆ ತೊಳಿತಾ ಇದ್ರು ಇನ್ನೂ ಬರ್ತಾನೇ ಇದೆ. ಅದು ಬೇರೆ ನಾನು ಮೇಲೆ ಪಾತ್ರೆ ಅಂದರೆ ದೊಡ್ಡ ಪಾತ್ರೆಗಳಲ್ಲಿ ಚಿಕ್ಕ ಸಣ್ಣ ಯೂಸ್ ಮಾಡದೇ ಇರೋವೆಲ್ಲ ಹಾಕಿ ಇಟ್ಬಿಟ್ಟಿದ್ದೆ. ಅದೆಲ್ಲನೂ ತೆಗಿಯೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಪಾತ್ರೆ ಆಗಿಬಿಡ್ತು. ಕಂಟಿನ್ಯೂಸ್ ಆಗಿ ನಾನು 4 to 5 hours ಪಾತ್ರೆ ತೊಳೆದಿದ್ದೀನಿ. ಈ ಚಿಕ್ಕವೆಲ್ಲ ಖಾಲಿ ಆಗಬೇಕು ಅಂತ ಹೇಳಿದ್ರೆ. ಇದೆಲ್ಲ ಆದಮೇಲೆ ಮತ್ತೆ ಇನ್ನೊಂದು ಮೇಲೆ ಎಲ್ಲ ಏನು ದೊಡ್ಡ ಪಾತ್ರೆಗಳೆಲ್ಲ ಹಾಕಿಟ್ಟಿದ್ದೆ ಅವೆಲ್ಲ ನೆಕ್ಸ್ಟು, ಮತ್ತು ಗ್ಲಾಸ್ ಐಟಮ್ಸು ಎಲ್ಲನೂ ತುಂಬಾ ಜಾಸ್ತಿ ಇತ್ತು. ಇವತ್ತು ನಾನು ಇದೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲೇ 9:30 10 ಆಗಿಬಿಡ್ತು. ಹಂಗಾಗಿ ಮೇಲೆ ಇರೋದೆಲ್ಲ ಇಳಿಸಿ ಆಚೆ ಇಟ್ಬಿಟ್ಟು ಕ್ಲೀನ್ ಮಾಡಿಕೊಂಡು, ಅಂದರೆ ಗೂಡೆಲ್ಲ ಉದುರಿಸ್ಕೊಂಡು ಸೋಪ್ ನೀರಲ್ಲಿ ಮತ್ತು ನಾರ್ಮಲ್ ವಾಟರಲ್ಲಿ ಒಂದು ಸತಿ ಒರೆಸ್ಕೊಂಡ್ವಿ. ತೊಳೆದ್ರೆ ನಮ್ಮ ಮನೆಯಲ್ಲಿ ವಾಟರ್ ಹೋಗೋಕ್ಕೆ ಸ್ಪೇಸ್ ಇಲ್ಲ, ಹಾಲಲ್ಲೆಲ್ಲ ಬಂದುಬಿಡುತ್ತೆ. ಆ್ಯಂಡ್ ಮಗು ಇರೋದ್ರಿಂದ ಫುಲ್ಲು ಹಾಲೆಲ್ಲ ಕ್ಲೀನ್ ಮಾಡಬೇಕು ಒಂದೇ ದಿನ ಅಂದರೆ ಆಗಲ್ಲ. ಹಂಗಾಗಿ ನಾನು ತೊಳೆಯೋಕ್ಕೆ ಹೋಗಿಲ್ಲ. ನಮ್ಮ ಹಸ್ಬೆಂಡ್ ಹೆಂಗೋ ಇದ್ರಲ್ವ, ಸೊ ನಾನು ಇದೆಲ್ಲ ವಾಶ್ ಮಾಡೋ ಅಷ್ಟರಲ್ಲೇ ಮಗುನ ನೋಡ್ಕೊತಾ ಇದ್ರು. ಅವ್ನು ನಿದ್ದೆ ಮಾಡಿದ್ಮೇಲೆ ಬಂದು ನನಗೆ ಆ ವಾಲ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಕೊಟ್ಟರು, ಒರೆಸಿ ಮೇಲೆ ಎಲ್ಲ. ನನ್ನ ಪಾತ್ರೆ ತೊಳೆದು ಫುಲ್ಲು ಕೈ ನೋವು ಬಂದುಬಿಟ್ಟಿತ್ತು, ಹಂಗಾಗಿ ಅವ್ರು ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ್ರು. ಮೇಲೆಲ್ಲ ವಾಲ್ಸ್ ಎಲ್ಲ ಕ್ಲೀನಾಗಿ ಒರೆಸಿ ಕೊಟ್ಟರು. ಎಲ್ಲ ಖಾಲಿ ಮಾಡಿ ಕ್ಲೀನಾಗಿ ಒರೆಸ್ಬಿಟ್ಟು, ಆ್ಯಂಡ್ ಸ್ವಲ್ಪ ಅದು ಒಣಗೋ ಅಷ್ಟರಲ್ಲೇ ದೊಡ್ಡ ಪಾತ್ರೆಗಳು ಏನು ಇಳಿಸಿದ್ದೆ ಅವನ್ನ ಇನ್ನು ಸ್ವಲ್ಪ ತೊಳ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿ ಆ ಪಾತ್ರೆನೂ ಸ್ವಲ್ಪ ವಾಶ್ ಮಾಡಿಕೊಂಡೆ. ಆ್ಯಂಡ್ ಪಾತ್ರೆ ತೊಳೆಯೋ ಟೈಮಲ್ಲೇ ಮಗು ನಿದ್ದೆ ಮಾಡಿ ಎದ್ದಾಗ ನಮ್ಮ ಹಸ್ಬೆಂಡು ಮಗು ಇಬ್ಬರು ಸೇರಿ ಮ್ಯಾಗಿ ಮಾಡಿಕೊಂಡು ಕಾಫಿ ಮಾಡ್ಕೊಂಡು ಬಂದರು. ಮೂವರು ಕೂತ್ಕೊಂಡು ಮಗುಗೆ ಮ್ಯಾಗಿ ಕೊಡಲ್ಲ, ಬಟ್ ಇವತ್ತು ಯಾವಾಗಾದರೂ ಒಂದಿನ ಪರವಾಗಿಲ್ಲ ಅಂದ್ಬಿಟ್ಟು ಅವನಿಗೆ ಸಪ್ರೇಟಾಗಿ ಖಾರ ಇಲ್ದಿರ ಒಂದು ಸ್ವಲ್ಪ ಕೊಟ್ಟಿದ್ದರು. ಅವ್ನು ತಿನ್ನಲ್ಲ ನಾರ್ಮಲಾಗಿ, ಅವನಿಗೆ ನಾನು ಸಪ್ರೇಟಾಗಿಯೇ ಮಾಡಿಕೊಡ್ತೀನಿ ಮಿಲೆಟ್ಸ್ ನೂಡಲ್ಲು. ಬಟ್ ಇವತ್ತು ನಾನು ಕೆಲಸ ಮಾಡ್ತಾಯಿದ್ದರಿಂದ ಅವನ್ನ ಮ್ಯಾನೇಜ್ ಮಾಡೋಕ್ಕೆ ಅಂದ್ಬಿಟ್ಟು ನಮಗೇನು ಮಾಡಿದ್ರು ಮ್ಯಾಗಿ ಅದೇ ಖಾರ ಇಲ್ದಿರ ಸ್ವಲ್ಪ ಅವನಿಗೂ ಕೊಟ್ಟರು. ಕಾಫಿ ಕುಡ್ಕೊಂಡು ಮ್ಯಾಗಿ ತಿಂದ್ಬಿಟ್ಟು ಮತ್ತೆ ಕೆಲಸನ ಶುರು ಮಾಡಿದ್ವಿ. ಆ್ಯಂಡ್ ನೀವು ನೋಡ್ಬೋದು ಫ್ರೆಂಡ್ಸ್, ಒಂದು ಸತಿ ನಾನು ಏನು ಇಳಿಸಿದ್ದೆ ಅದು ಎಲ್ಲನೂ ಖಾಲಿ ಆಗೋಷ್ಟರಲ್ಲಿ ಇಷ್ಟು ಹೊತ್ತಾಯಿತು. ಅದರಲ್ಲಿ ಅಲ್ಲೇ ನಾನು ನೋಡ್ಬೋದು ಎಷ್ಟು ಇದೆ, ಸಖತ್ತು ಜಾಸ್ತಿ ಪಾತ್ರೆ ಇದೆ. ನಾನು ಏನೂ ಇಲ್ಲ ಅಂತ ಅಂದ್ಕೊಂಡೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ನಾವು ಸ್ವಲ್ಪ ಕಾಫಿ ಕುಡ್ಕೊಂಡು ಮ್ಯಾಗಿನ ತಿಂತಾಯಿದ್ದೀವಿ. ತಿಂದ್ಬಿಟ್ಟು ಮತ್ತು ನಾನು ಹೇಳ್ದೆ ಅಲ್ವಾ ಫ್ರೆಂಡ್ಸ್, ಮಗು ಮಲಗಿದ್ದ, ಹಾಗಾಗಿ ನಮ್ಮ ಹಸ್ಬೆಂಡ್ ಸ್ವಲ್ಪ ಮೇಲೆ ಎಲ್ಲ ಫುಲ್ ಖಾಲಿ ಮಾಡಿಬಿಟ್ವಿ. ಮೇಲೆಲ್ಲ ಸ್ವಲ್ಪ ಕಸ ಗುಡಿಸಿ ಅದೆಲ್ಲನೂ ಒರೆಸಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಗ್ಯಾಸ್ ನನಗೆ ತೆಗಿಯೋಕ್ಕೆ ಭಯ, ಅದೊಂದು ಹಂಗೆ ಇಟ್ಟಿದ್ದೆ, ಅವರೇನೆ ಅದು ರಿಮೂವ್ ಮಾಡಿಕೊಟ್ರು. ಆ್ಯಂಡ್ ಫೈನಲಾಗಿ ಎಲ್ಲ ಕ್ಲೀನಾಗಿ
ಗುಡಿಸಿ ಒರ್ಸೋಕ್ಕೆ ರೆಡಿ ಆಯಿತು. ಗೂಡೆಲ್ಲ ಉದುರಿಸ್ಬಿಟ್ಟು ಕಸ ಗುಡಿಸಿದ್ವಿ. ಆ್ಯಂಡ್ ಒಂದು ಬೌಲಲ್ಲಿ ನಾರ್ಮಲಾಗಿ ಎಲ್ಲರೂ ಈ ಥರನೇ ಕ್ಲೀನ್ ಮಾಡ್ತಾರೆ ಅಂತ ಅನ್ಕೊತೀನಿ. ಒಂದು ಬೌಲಲ್ಲಿ ಸ್ವಲ್ಪ ಸರ್ಪ್ ಹಾಕಿ ವಾಟರು ಆ್ಯಂಡ್ ಇನ್ನೊಂದರಲ್ಲಿ ನಾರ್ಮಲ್ ವಾಟರು, ಇದರಲ್ಲಿ ಒಂದು ಸತಿ ಉಜ್ಜಿಬಿಟ್ಟು ಅಂದರೆ ಸ್ಕ್ರಬ್ ತೊಗೊಂಡಿದ್ದೀವಿ, ಅದರಲ್ಲಿ ಒಂದು ಸತಿ ಕ್ಲೀನಾಗಿ ರಬ್ ಮಾಡಿಬಿಟ್ಟು ನಾರ್ಮಲ್ ವಾಟರಲ್ಲಿರುವಂಥ ಬಟ್ಟೆಯಲ್ಲಿ ಒರೆಸ್ಕೊಂಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ. ಆ್ಯಂಡ್ ನಾವು ಅದೇನು ಕ್ಲೀನ್ ಮಾಡೋದೆಲ್ಲ ಇನ್ನು ಡೀಟೇಲಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ನೀವು ನೋಡ್ಬೋದು ಫುಲ್ಲು ಕ್ಲೀನ್ ಮಾಡಿಬಿಟ್ಟಿದ್ದೀವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಫ್ರೆಂಡ್ಸ್, ಎಲ್ಲ ಆಚೆ ಇಟ್ಬಿಟ್ಟಿದ್ದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ಅವ್ನ ಮಗು ಎದ್ದೊಳೋಷ್ಟ್ರಲ್ಲಿ ಗ್ಲಾಸ್ ಐಟಮ್ಸ್ ಎಲ್ಲ ತೊಳ್ಕೊಂಬಿಡೋಣ ಅಂತ ಸ್ಟಾರ್ಟ್ ಮಾಡಿದೆ, ಬಟ್ ಆಗಲಿಲ್ಲ. ಎದ್ಬಿಟ್ಟು ಅವನು, ಆಮೇಲೆ ಅವನ್ನ ಇಟ್ಕೊಂಡೆ ಹಂಗೋ ಹಿಂಗೋ ನಾನು ಪಾತ್ರೆ ತೊಳ್ಕೊಂಡೆ. ನಮ್ಮ ಹಸ್ಬೆಂಡೂ ಅದೆಲ್ಲ ಏನು ಅವೆನ್ನು ಇದೆಲ್ಲ ಇದೆ ಅದೆಲ್ಲನೂ ಕ್ಲೀನ್ ಮಾಡಿ ಕೊಟ್ಟರು. ಮಧ್ಯಾಹ್ನ ಅಡುಗೆಗೆ ಚಪಾತಿ, ಬೀಟ್ರೋಟ್ ಪಲ್ಯ, ಅನ್ನ, ರಸ ಮಾಡಿದ್ದೆ. ಕ್ಲೀನ್ ಮಾಡಿಕೊಂಡೇ ಅಡುಗೆ ಮಾಡೋದಂದರೆ ತುಂಬ ಕಷ್ಟ. ಎಲ್ಲ ಐಟಮ್ಸ್ ಎಲ್ಲ ಬಾಕ್ಸುಗಳು ತೊಳಿಬೇಕು ಅಂದ್ಬಿಟ್ಟು ಸೈಡ್ಗೆ ಹಾಕಿಟ್ಬಿಟ್ಟಿದ್ದೆ, ಅದು ಸಿಗಲೇ ಇಲ್ಲ. ಹಾಗಾಗಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಕ್ಲೀನಿಂಗ್ ವರ್ಕ್ ಮಾಡ್ಕೊಂಡ್ವಿ. ನೈಟಂತೂ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂದಿದ್ದಕ್ಕೆ ಫ್ರೈಡ್ ರೈಸ್ ತರಿಸಿದ್ರು ನಮ್ಮ ಹಸ್ಬೆಂಡು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಂಡ್ಸ್, 3 ಡೇಸ್ ಇದರಲ್ಲೇ ಕಂಟಿನ್ಯೂಸ್ ಆಗಿಬಿಟ್ಟಿದ್ದೀನಿ. ನೆಕ್ಸ್ಟ್ ಡೇ ನಮ್ಮ ಹಸ್ಬೆಂಡ್ಗೆ ಕೆಲಸ ಇತ್ತು, ಸಂಡೇ ಅಲ್ಲ ಮಂಡೇ ಇದು. ಹಂಗಾಗಿ ಅಂದರೆ 2-3 ಟಿಫನ್ಗೊಂದು ಮಧ್ಯಾಹ್ನ ಲಂಚ್ಗೊಂದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದೇ ಸತಿ ಅನ್ನ ಸಾರು ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಹುಳಿ ಸಾರು ಫ್ರೆಂಡ್ಸ್, ಬೀನ್ಸು, ಬೇಳೆ, ಆಲೂಗಡ್ಡೆ, ಬದನೆಕಾಯಿ ಹಾಕ್ಬಿಟ್ಟು ಹುಳಿ ಸಾರು ಮಾಡ್ತಾಯಿದ್ದೀನಿ, ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಿಮಗೆಲ್ಲ ಗೊತ್ತಿರೋದೆ ಅಲ್ವಾ, ಅವ್ರಿಗೆ ಶಟಲ್ ಬಂದುಬಿಟ್ಟು 5:30 ಇಲ್ಲ 6:30 ಇರುತ್ತೆ. ಬಾಗ್ಮನಿ ಅಂದರೆ ಫುಲ್ ಒಳಗಡೆ ಹೋಗಬೇಕು ಅಂತ ಹೇಳಿದ್ರೆ 5:30ಗೆಲ್ಲ ಮನೆ ಬಿಡ್ತಾರೆ. ಇಲ್ಲೇ ಅಂತ ಹೇಳಿದ್ರೆ BGRT ಬಿಲ್ಡಿಂಗಲ್ಲಿ ಕೆಲಸ ಅಂತ ಹೇಳಿದ್ರೆ ಒಂದು 6:30 ಹಂಗೆ ಮನೆ ಬಿಡ್ತಾರೆ, 6:30. ಸೊ ಸಾರಿಗೊಂದು ಕಡೆ ಇಟ್ಬಿಟ್ಟು ಸಾರಿಗೆಲ್ಲ ಒಂದು ಕಡೆ ಇಡ್ತಾಯಿದ್ದೀನಿ. ಹಾಲಕ್ಕೆ ಹೋಗ್ಬಿಡ್ತು, ಇದೊಂದು ತಲೆನೋವು. ಮತ್ತು ಕಾಫಿ, ಈ ವೆದರ್ ನೋಡ್ಬೋದು ಫ್ರೆಂಡ್ಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಾಫಿಗೆ ಹಾಲು ಕಾಯಿಸ್ಕೊಂಡೆ, ಅದು ಸ್ವಲ್ಪ ಉಕ್ಕೋಗ್ಬಿಡ್ತು. ಸರಿ ಅವ್ರ ಕೆಲಸಕ್ಕೆ ಹೋದ್ಮೇಲೆ ಆಮೇಲೆ ಕ್ಲೀನ್ ಮಾಡ್ಕೋಬೋದು ಅಂದ್ಬಿಟ್ಟು ಹೆಂಗೂ ನಾನು ಗ್ಯಾಸ್ ಒಂದು ಕ್ಲೀನ್ ಮಾಡಿರಲಿಲ್ಲ. ಹಾಗಾಗಿ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದೆ. ಆ್ಯಂಡ್ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಬಿಫೋರ್ ಡೇ ನೈಟೇ ನಾನು ಮಾಡಿದ ಕೆಲಸನೇ ಇದೆ. ಏನು ಅವ್ರು ಫ್ರೈಡ್ ರೈಸ್ ತರಿಸಿದ್ರು, ತಿನ್ಕೊಂಬಿಟ್ಟು ಇದೆಲ್ಲನೂ ಅರೇಂಜ್ ಮಾಡ್ಕೊಂಡ್ವಿ ಇಬ್ಬರು ಸೇರಿ. ಮೇಲೆ ಎಲ್ಲ ನಮ್ಮ ಹಸ್ಬೆಂಡ್ ಕ್ಲೀನಾಗಿ ಜೋಡಿಸಿ ಕೊಟ್ಬಿಟ್ಟು ಅವ್ರು ಹೋಗಿ ಮಲ್ಕೊಂಡ್ರು. ನಾನು ಬಾಕ್ಸ್ಗಳು ಅವು ಇವು ಎಲ್ಲ ಕ್ಲೀನಾಗಿ ಸ್ವಲ್ಪ ನಿಧಾನಕ್ಕೆ ಎಲ್ಲ ಜೋಡಿಸ್ಕೊಂಬಿಟ್ಟೆ. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಮಗು ಇರ್ತಾನೆ, ಅವನ್ನ ಇಟ್ಕೊಂಡು ಜೋಡಿಸ್ಕೊಳಕ್ಕೆಲ್ಲ ಆಗಲ್ಲ. ಹಾಗಾಗಿ ಅವ್ನು ಮಲಗಿರೋವಾಗ ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಈ ಥರ ಜೋಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಸದ್ಯಕ್ಕೆ ಇದೆಲ್ಲ ಸ್ವಲ್ಪ ಬಾಕ್ಸ್ಗಳೆಲ್ಲ ಸ್ವಲ್ಪ ಹೊಸ ತಂದೆ, ಹಂಗಾಗಿ ಸ್ಟೀಲ್ವೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಏಕೆಂದರೆ ಸ್ಟೀಲು ಜಾಸ್ತಿ ಏನಂತಾರೆ ಜಿಡ್ಡಾಗ್ತಾಯಿದೆ ಫ್ರೆಂಡ್ಸ್. ಇಲ್ಲಿ ಗ್ಯಾಸ್ ಹತ್ರ ಇದೆ ಅಲ್ವಾ, ಹಂಗಾಗಿ ಸೊ ಮೇಲೆ ಕೌಂಟರ್ ಟಾಪ್ ಮೇಲೆ ಏನು ಜಾಸ್ತಿ ಐಟಮ್ಸ್ ಬೇಡ ಅಂತ ಎಲ್ಲ ಖಾಲಿ ಮಾಡಿ ಎಲ್ಲ ಕೆಳಗಡೆನೇ, ಅವೆನ್ ಕೂಡ ಎಲ್ಲ ಕೆಳಗಡೆನೇ ಇಟ್ಕೊಂಡಿದ್ದೀನಿ. ಇವಾಗ ನೋಡೋಣ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಅಂದ್ಕೊತೀನಿ, ನೋಡಿದ್ರೆ ಪ್ಲಾಸ್ಟಿಕ್ ಬೇಡ ಅಂತಲೇ ಇಟ್ಕೊಂಡಿದ್ದೀನಿ. ಆ್ಯಂಡ್ ಆವತ್ತಿನ ಈವ್ನಿಂಗ್ ಮತ್ತೆ ನಾನು ಕೆಲಸಕ್ಕೆ ಹೋಗಿ ಬಂದೆ, ಅವರು ಕೆಲಸಕ್ಕೆ ಹೋಗಿ ಬಂದರು. ಈವ್ನಿಂಗ್ ಬಂದಮೇಲೆ ಬಜ್ಜಿ ಸುಟ್ಕೊಂಡು ಸ್ವಲ್ಪ ಕಾಫಿ ಮಾಡಿಕೊಂಡು ತಿಂದ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಕೆಲಸ ಶುರು ಮಾಡಿದ್ವಿ. ಆ್ಯಂಡ್ ಬೇಗ ಆಗೋ ಡಿನ್ನರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ಸ್ ಹಾಕಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಒನ್ ಟೈಮ್ಗೆ ಅಲ್ವಾ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯಲ್ಲಂತೂ ಎಲ್ಲರ ಮನೆಯಲ್ಲೂ ಮೋಸ್ಟ್ಲಿ ಉಪ್ಪಿಟ್ಟು ಇಷ್ಟಪಡಲ್ಲ, ಹಂಗಾಗಿ ನಮ್ಮ ಮನೇಲೂ ಹಂಗೇ ಉಪ್ಪಿಟ್ಟು ಇಷ್ಟಪಡಲ್ಲ. ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಒನ್ ಟೈಮ್ಗೆ ಅಂದರೆ ಬಿಸಿ ಇರೋವಾಗ ತಿಂತಾರೆ. ಸೊ ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದೀನಿ. ಇದೇನು ರೆಸಿಪಿ ಆಲ್ರೆಡಿ ನಾನು ಶೂಟ್ ಮಾಡಿದ್ದೀನಿ ಆ್ಯಂಡ್ ಎಲ್ಲರಿಗೂ ಗೊತ್ತಿರೋ ಅಂಥದ್ದು. ಸೊ ರೆಸಿಪಿ ಏನು ಇನ್ ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿಲ್ಲ. ನಮ್ಮ ಮನೆ ಕ್ಲೀನಿಂಗ್ ಅಂತೂ ಆಲ್ಮೋಸ್ಟ್ 1 ವೀಕ್ ಆಯಿತು ಫ್ರೆಂಡ್ಸ್. ನಾನೇನು ಅಂದ್ಕೊಂಡೆ ಅಂದರೆ ಸ್ಯಾಟರ್ಡೇ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ಸಂಡೇ ನೈಟ್ ಒಳಗಡೆ ಕಂಪ್ಲೀಟ್ ಮಾಡಿಬಿಟ್ಟು ಮಂಡೆಯಿಂದ ಆ್ಯಸ್ ಯೂಶ್ವಲ್ ಆಗಿರಬೇಕು ಅಂತ ಅಂದ್ಕೊಂಡೆ. ಬಟ್ ಏನಾಯಿತು ಅಂದರೆ ಸ್ಯಾಟರ್ಡೇ ಬಂದಾಗ ನಾವು ಪಾತ್ರೆ ಎಲ್ಲ ಇಳ್ಸೋಕ್ಕೆ ಶುರು ಮಾಡಿದ್ದು 4:35ಗೆ. ಸಂಡೇ ಎಲ್ಲನೂ ಅಡುಗೆ ಮನೆಯೇ ಕ್ಲಿಯರ್ ಆಯಿತು ಅಷ್ಟೇ ಫ್ರೆಂಡ್ಸ್. ಸಂಡೇ ನೈಟು ಅಡುಗೆ ಮನೆ ಆಯಿತು. ನೆಕ್ಸ್ಟು ಮಂಡೆಯಿಂದ ಸ್ವಲ್ಪ ಅದೆಲ್ಲ ಅರೇಂಜ್ ಅಂದರೆ ತೊಳೆದಿದ್ದು ಒರೆಸಿದ್ದು ಎಲ್ಲ ಮುಗೀತು. ಅರೇಂಜ್ ಮಾಡ್ಕೊಂಡಿದ್ದೆಲ್ಲ ಮಂಡೇನೇ ನಾನು ಮಂಡೇ ನೈಟ್ ಎಲ್ಲ ಕ್ಲೀನಾಗಿ ಅರೇಂಜ್ ಮಾಡಿಕೊಂಡೆ. ಆ ನೆಕ್ಸ್ಟ್ ಡೇಯಿಂದ ಹೆಂಗಂದರೆ ಬೆಳಗ್ಗೆ ಎದ್ದು ರೆಡಿಯಾಗು ಕೆಲ್ಸಕ್ಕೆ ಹೋಗು, ಮತ್ತು ಸಾಯಂಕಾಲ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಅಡುಗೆಗೆ ಏನಾದರೂ ರೆಡಿ ಮಾಡಿ ಇಡೋಂಗಿದ್ರೆ ಇಟ್ಬಿಟ್ಟು
ವಿಡಿಯೋ ಎಂಡ್ವರೆಗೂ ನೋಡಿರೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ರೂಮ್ಸ್ ಎಲ್ಲ ಯಾವ ಥರ ಕ್ಲೀನ್ ಮಾಡಿಕೊಂಡೆ, ನಮ್ಮ ಮನೆ ಫ್ರಿಜ್ಜೆಲ್ಲ ಯಾವ ಥರ ಕ್ಲೀನ್ ಮಾಡಿಕೊಂಡೆ, ಹಬ್ಬ ಹೆಂಗೆ ಮಾಡಿದೆ ಎಲ್ಲನೂ ವೀಡಿಯೋಸ್ ಬರುತ್ತೆ. ವೆಯ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಆ್ಯಂಡ್ ಇವತ್ತು ನಮ್ಮ ಕಿಚನ್ ಅಷ್ಟೇ ಕ್ಲೀನಿಂಗ್ ಆಗಿದೆ. ನೆಕ್ಸ್ಟ್ ಇನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಬೇರೆಲ್ಲ ಕ್ಲೀನಿಂಗ್ ವೀಡಿಯೋಸು ಪ್ಲಸ್ ಹಬ್ಬದ ವೀಡಿಯೋಸು ಬರುತ್ತೆ. ವೆಯ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಆ್ಯಂಡ್ ವಿಡಿಯೋ ಎಂಡ್ವರೆಗೂ ನೋಡಿರೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ಹೋಗಿ ಇಂದಿನ ವ್ಲಾಗ್ಸ್ನ ಎಲ್ಲದನ್ನು ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಬಾಯ್.